ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ನಾಡಿಗೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ ಎಂದು ಮಾಜಿ ಸಚಿವ ಎಸ್.ಕೆ. ಬೇಳುಬ್ಬಿ ಸಂತಾಪ ವ್ಯಕ್ತಪಡಿಸಿದರು. ಕೋಲಾರ ಪಟ್ಟಣದ ದ್ಯಾಮಾವದೇವಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಸಂತಾಪ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಗಳಾಗಿ ರಾಜ್ಯಪಾಲರು ಸಹಿತ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಮಾಜಿ ಪ್ರಧಾನಿ ವಾಜಪೇಯಿಯವರ ನಂತರ ಅಜಾತ ಶತ್ರು ಎನ್ನುವ ಹೆಸರು ಪಡೆದಿದ್ದರು. ಬೆಂಗಳೂರನ್ನು ಐಟಿ ಬಿಟಿ ಹಬ್ ಮಾಡುವಲ್ಲಿ ಅವರ ದೂರದೃಷ್ಟಿ, ಅಭಿವೃದ್ಧಿ ಮನೋಭಾವ ಅನುಕರಣೀಯ. ಸೌಮ್ಯ ಸ್ವಭಾವದ ಕೃಷ್ಣ ಸದಾ ಅಜರಾಮರ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶೋಕದಲ್ಲಿತ್ತು. ಈ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ತೆಗೆದುಕೊಂಡ ನಿರ್ಧಾರ ಮರೆಯಲು ಸಾಧ್ಯವಿಲ್ಲ ಎಂದರು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ತಾಲೂಕಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದರು ಎಂದು ಬೆಳುಬ್ಬಿ ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ತವಾರ್ಗೋಳ ಜೊತೆ ಮಶಾಕ್ ಬಳಗಾರ್, ಕನ್ನಡ ಧ್ವನಿ ನ್ಯೂಸ್, ವಿಜಯಪುರ. अमर रहे अमर रहे एस.एम. कृष्णा, अमर रहे अमर रहे अमर रहे एस.एम. कृष्णा, अमर रहे. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಿಗೆ ಜಯವಾಗಲಿ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಿಗೆ ಜಯವಾಗಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮರ್ ರಹೆ ಎಸ್.ಎಂ. ಕೃಷ್ಣ, ಅಮರ್ ರಹೆ ಅಮರ್ ರಹೆ ಎಸ್.ಎಂ. ಕೃಷ್ಣ, ಅಮರ್ ರಹೆ. ನಾಯಕರಾಗಿ ಅಜಾತ ಶತ್ರು ಎನಿಸಿಕೊಂಡಿರ್ತಕ್ಕಂಥ ಸಹನಾಮೂರ್ತಿ, ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಅವರ ಅಂತ್ಯಕ್ರಿಯೆ ಇವತ್ತು ಅವರ ಹುಟ್ಟಿದ ಊರು ಸೋಮನಹಳ್ಳಿಯಲ್ಲಿ ಮತ್ತು ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿಯಲ್ಲಿ ಇವತ್ತು ಆ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ, ಕೋಲಾರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರು ಐಟಿ ಬಿಟಿ ಹೇಳಿ ಬೆಂಗಳೂರು ನಗರವನ್ನು ಇಲ್ಲಿ ಅವರಿಲ್ಲ ಅಂತ ಹೈದರಾಬಾದ್ ಹಾಕಿರ್ತಾವೆ. ಹೈದರಾಬಾದ್ ನಗರ ಆಗುವಂಥ ತಪ್ಪಿಸಿ ಬೆಂಗಳೂರು ನಗರವನ್ನು ಐಟಿ ಬಿಟಿ ಸಿಟಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಎಸ್.ಎಂ. ಕೃಷ್ಣ ಸಂತಲ್ಲಿ. ಬಹುಶಃ ಬೆಂಗಳೂರು ನಗರದ ಕೊಡುಗೆಯನ್ನು ಬಿಟ್ಟರೆ ಎರಡನೇ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ ಕೋಲಾರ ಮತ್ತು ಬಸವನಗುಡಿ ಕ್ಷೇತ್ರಕ್ಕೆ ಕೊಟ್ಟಾರ ಅಂತ ಹೇಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ ನಾನು. ಎರಡನೇ ಕೊಡುಗೆ ರಾಜ್ಯದಾಗ ಯಾವ ತಾಲೂಕಿಗೆ ಯಾವ ಜಿಲ್ಲೆಗೆ ಏನು ಕೊಟ್ಟರೆ ಗೊತ್ತಿಲ್ಲ ನನಗೆ. ನಿಮಗೆಲ್ಲ ಗೊತ್ತಿರೋದಲ್ಲ, ಉಪಯೋಗ ಮಾಡಕತ್ತಿರ್ತೀವಿ ನಾವು ಅಷ್ಟೇ. ನಮ್ಮ ಜನರ ಸ್ವಭಾವ ಅದ್ರ ಮಹತ್ವ ಗೊತ್ತಿರಾಗಿಲ್ಲ. ಹಂಗೆ ಬಂತಂದ್ರೆ ಉಪಯೋಗ ಅಂದ್ರೆ ಊಟ ಮಾಡಕ್ಕೆ ಹಿಡಿಯೋದೇವು ನಾವು. ಆ ಊಟ ತಯಾರು ಮಾಡೋಕ್ಕೆ ಏನು ತ್ರಾಸ ಆಗತ್ತೆ ಯಾರಿಗೆ ಗೊತ್ತಿಲ್ಲ ನಮ್ಗೆ. ಅಂಥ ಒಂದು ಕೊಡುಗೆಯನ್ನು ಇಡೀ ರಾಜ್ಯದೊಳಗೆ ಬೆಂಗಳೂರು ಬಿಟ್ಟರೆ ದೊಡ್ಡ ಕೊಡುಗೆ ಕೊಟ್ಟಿದ್ದು ಬಾಗೇವಾಡಿ ಕ್ಷೇತ್ರಕ್ಕೆ. ಬಾಗೇವಾಡಿ ನಗರ ಸೇರಿ ಕೋಲಾರ ಪಟ್ಟಣ ಸೇರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಹೇಳ್ತೀನಿ ಆಮೇಲೆ ನಾವು. ಅಂಥ ಮಹನೀಯರ ಸ್ಮರಿಸ್ಕೊಳ್ಳುವಂಥದ್ದು, ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇಷ್ಟಾದ್ರೂ ನಾವು ತೀರಿಸ್ಬೇಕಲ್ಲ ನಾವು. ಅವ್ರು ತೀರ್ಕೊಂಡು ಹೋಗುವಾಗ ಅಟ್ಲೀಸ್ಟ್ ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ದೆ ಅಂತ ನಾವು ಮನುಷ್ಯರಾಗಿ ಉಳಿದಿಲ್ಲ. ಅದು ನಮ್ಮ ಕರ್ತವ್ಯ. ನಿನ್ನ ನಾವು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಾಲಯ ಮಾಡಿದ್ವಿ ನಾವು ಸಂಜೆ 5 ಗಂಟೆಗೆ. ಅಂದರೆ ಇಲ್ಲಿ ನಾವು ಕೊರ್ತಿ ಕೋಲಾರ ಸೇತುವೆಯ ಪುನರ್ನಿರ್ಮಾಣ ಹೋರಾಟ ಸಮಿತಿ ಮತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಸಮಗ್ರ ನೀರಾವರಿ ಮತ್ತು ಅವಳಿ ಜಿಲ್ಲೆ ಕೆರೆ ತುಂಬತಕ್ಕಂಥ ಹೋರಾಟ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಕೋಲಾರ ಪಟ್ಟಣದ ಹಂಚಿಕೊಟ್ಟು ಹೊಂದು ಬಾಗಿಲರ್ಪಣೆ ಮಾಡಬೇಕು ಅಂತ ನಾನು ಪ್ರತಿ ಸೆಷನ್ದಾಗ ಪ್ರಶ್ನೆ ಹಾಕ್ತಿದ್ದೇನೆ. 2-3 ಪ್ರಶ್ನೆ ಹಾಕಿದ ಮೇಲೆ ಎಸ್.ಎಂ. ಕೃಷ್ಣ ಒಪ್ಕೊಂಡು ಉತ್ತರ ಕೊಟ್ಟರು. ಎಲ್ಲ ಬರ್ತೀನಿ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಅದೊಂದು ಅವ್ರು ಮಾಡಿರ್ತಕ್ಕಂಥದ್ದು. ಆಮೇಲೆ ಬಸವನ ಬಾಗೇವಾಡಿ ಇಂಗ್ಲೇಶ್ವರ ಪೂರ್ಣ ಸಂಘ ಸೇರಿದ್ದಲ್ಲ, ಅದು ಹುಟ್ಟಿದ ಮಣಿ ಪೂರ್ಣ ಸಂಘ ಮಾತ್ರ ಅದಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು. ಯಾಕಂದ್ರೆ ಮುಳುಗಡೆ ಆಗಿತ್ತು. ಬಸವ ಕಲ್ಯಾಣ ಇದ್ದಿಲ್ಲ, ಅವ್ರು ಹುಟ್ಟಿದ ಭೂಮಿಯೆಲ್ಲ ಅವ್ರ ಕಾರ್ಯಕ್ಷೇತ್ರ ಇದ್ದಿದ್ದಿಲ್ಲ. ಬರೀ ಪೂರ್ಣ ಸಂಘ ಐಕ್ಯ ಸ್ಥಳ ಮಾತ್ರ ಅಭಿವೃದ್ಧಿ ಪ್ರಾಧಿಕಾರ ಡೆವಲಪ್ಮೆಂಟ್ ಮಾಡ್ಬೇಕು ಜೆ.ಎಚ್. ಪಟೇಲ್ ಆರ್ಡರ್ ಮಾಡಿದ್ರು. ಅದು ನಡೆಯುತ್ತೆ ಕೆಲಸ. ಅದಕ್ಕೆ ದುಡ್ಡು ಇರ್ತಾನೆ. ಅದಕ್ಕೆ ನಾ ಇಲ್ಲ, ಬಸವಣ್ಣವರ ಒಂದು ಚರಿತ್ರೆ ಮುಗಿಬೇಕಾದ್ರೆ ಹುಟ್ಟಿದ್ದು ಬೇಕು, ಅವರು ಆಯ್ಕೆ ಆಗಿದ್ದು ಬೇಕು ಮತ್ತು ಅವ್ರ ಕಾರ್ಯಕ್ಷೇತ್ರ ಆಗಿದ್ದು ಬೇಕು. ಅಂದ್ರೆ ಹುಟ್ಟಿದ್ದು ಬಸವನ ಬಾಗೇವಾಡಿ ಇಂಗ್ಲೇಶ್ವರ, ಕಾರ್ಯಕ್ಷೇತ್ರ ಬೀದರ್ ಜಿಲ್ಲೆ ಬಸವ ಕಲ್ಯಾಣ, ಐಕ್ಯ ಸ್ಥಳ ಕೂಡಲ ಸಂಗಮ. ಇವು 3 ಆದಾಗ ಒಬ್ಬ ಮಹಾಪುರುಷನ ಚರಿತ್ರೆ ಪೂರ ಆಕತಿ. ಇವು 3 ಅಭಿವೃದ್ಧಿ ಮಾಡ್ಬೇಕಂತ ನಾ ಪ್ರಶ್ನೆ ಹಾಕಿದೆ. ಅಲ್ಲಿ ಪ್ರಶ್ನೆ ಹಾಕಿದಾಗ ಅವ್ರು ಒಪ್ಕೊಂಡು ಇಲ್ಲಿ ಆಲ್ಮಟ್ಟಿ ಬಂದಾಗ ಅದಕ್ಕೆ ಅಪ್ರೂವಲ್ ಕೊಟ್ಕೊಂಡು ಅದಕ್ಕೆ ಇವತ್ತು ಬಸವಣ್ಣವ್ರ ಮಣಿ ಸ್ಮಾರಕ ಭವನ ಆಗಿರ್ತಿರ್ಬೋದು, ಇಂಗ್ಲೇಶ್ವರ ತಾಯಿ ಮಣಿ ಇರ್ಬೋದು. ಇವತ್ತು ಅಭಿವೃದ್ಧಿ ಆಗಿ ಒಂದು ಹಂತಕ್ಕೆ ಬರಬೇಕಾದ್ರೆ ಬಾಗೇವಾಡಿ ಇವತ್ತು ಹೆಸರು ಬಂದಿರ್ತಕ್ಕಂಥದ್ದು. ಹಾಗೆಯೇ ಬಂಗಾರಪ್ಪನವ್ರದಾಗ ಬಲಾಮಿಯ ಒಬ್ಬ ಸ್ವಾಮಿಗಳು, ನೀಲುವಂತ ಸ್ವಾಮಿಗಳು ಭಾಳ ಹೋರಾಟ ಮಾಡಿದ್ರು. ಬಿಜಾಪುರ ಗಾಂಧಿ ಚೌಕ್ನಾಗ ಕುಳವಾಡಿ ಅಂತೇರು ಆಗ್ಬೇಕಂತ ಹೇಳ್ಕೊಂಡು ಆಗ್ಬೇಕಂತ ಹೋರಾಟ ಮಾಡಿದ್ರು. ಅವಾಗ ಏನೂ ಆಗಿಲ್ಲ. ಬಂಗಾರಪ್ಪ ಮುಖ್ಯಮಂತ್ರಿ ಅವ್ರು ಏನು ಮಾಡಿದ್ರು, ಮುಳವಾಡಿ ಅಂತ 5 ಕೋಟಿ ರೂಪಾಯಿ ನೀರಾವರಿ ಸಚಿವರಾದಾಗ ಸಾಹೇಬ್ರ ತಲೆಯಾಗ ಒಂದು ಆಲೋಚನೆ ಓಡಾಕತ್ತಿತ್ತು. ಕೊರ್ತಿ ಕೋಲಾರ ಸೇತುವೆ
ಎಷ್ಟೊತ್ತಿದ್ರು ಆಗ್ಬೇಕು ಅನ್ನೋದು. ಆ ಸಂದರ್ಭದೊಳಗೆ ಈ ಇಸ್ಮಾಲ್ ಸಾಹೇಬ್ ಭೈ ಅವರು ಎಲ್ಲರೂ ಇದ್ದವರು ಇವರು ಅವರು ಅನಗವಾಡಿ ಗುರಿ ಸೇತು ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ರು. ಬಂದ ಟೈಮ್ದೊಳಗೆ ನಮ್ಮ ಸಾಹೇಬ್ರದ್ದು ಒಂದ ಮನವಿ, ಬೆಳಗೂರು ನಿಮ್ಮ ಮನವಿಯನ್ನು ನಾ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಕಾರ್ಯರೂಪಕ್ಕೆ ತರ್ತೀನಿ ಅಂತ ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದ್ರು, ಎಸ್ ಎಂ ಕೃಷ್ಣ ಸಾಹೇಬ್ರು ಹೇಳಿದ್ರು. ಅದರಂತೆ ಒಂದ್ಸಲ ನಾವು ಬೆಂಗಳೂರಿಗೆ ಹೋದಾಗ ನಮ್ಮ ಸಾಹೇಬ್ರ ಜೊತೆ ಅವ್ರು ಎಷ್ಟು ನಿಕಟ ಸಂಪರ್ಕ ಇತ್ತಂದ್ರೆ ಇವ್ರ ಪಕ್ಷನ ಬೇರೆ ಅವ್ರ ಪಕ್ಷನ ಬೇರೆ. ಇವ್ರು ಅವಾಗ ಬಿಜೆಪಿಯಿಂದ ಆರಿಸಿ ಬಂದಿದ್ರು, ಅವ್ರು ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ರು. ಅಂಥ ಸಂದರ್ಭದೊಳಗೆ ಇವ್ರ ಮಾತು ಹೆಂಗೆ ಕೇಳ್ತಿದ್ರು ಅಂದ್ರೆ ನಾವು ಆಗಾದಾಗೈತಿ. ಇವ್ರ ಪ್ರಥಮ ಬಾರಿಗೆ MLA ಆಗ್ಯಾರ, ಅವರ ಆಡಳಿತ ವಿರೋಧಿ ಇದ್ರೊಳಗದಾರ. ಹೆಂಗಪ್ಪ ಇದು ಅಕ್ಕಕ್ಕಿಲ್ಲತ್ತು ನಾವು ಹೊಡೋದೊಳಗಿದ್ದೆವು. ಅಂಥ ಸಂದರ್ಭದೊಳಗೆ ನಮ್ಮ ಮೂರು ಹಿರಿಯರು ಭಾಳ ಮಂದಿ ಬಂದಿದ್ರಲ್ಲಿ ಅವ್ರ ಒಟ್ಟಿಗೆ ಒಂದೇ ಭರವಸೆ ಕೊಟ್ರ, ನನ್ನ ಅಧಿಕಾರ ಅವಧಿಯೊಳಗೆ ನಿಮಗೆ ಬ್ರಿಡ್ಜ್ ಕಟ್ಟಡ ಆಗುವಂಗೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಪ್ರಕಾರ ಅವ್ರು ನಡೆದುಕೊಂಡು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್